ಹುಟ್ಟುಹಬ್ಬದ ದಿನ ಪಟ್ಟದಿಂದಿಳಿಸಲು ದುಷ್ಟಕೂಟ ಒಟ್ಟಾಗಿತ್ತೆ. ಅಮೆರಿಕ ಅಮಲೇರಿದವರ ತರ ಕೆಲ ದಿನಗಳಿಂದ ಆಡುತ್ತಿದೆ. ಮೋದಿಯವರು ಮುಖ್ಯಮಂತ್ರಿ ಆದಾಗಿನಿಂದ ಚಿಗುರಿನಲ್ಲೇ ಚಿವುಟು ಹಾಕುವ ಷಡ್ಯಂತ್ರಗಳಲ್ಲೂ ಅಮೆರಿಕದ ಪಾಲಿತ್ತು. ಪ್ರಧಾನಿಯಾದ ಮೇಲೆ ಮೋದಿ ಇಟ್ಟ ಪ್ರತಿ ಹೆಜ್ಜೆಯೂ ಕಲ್ಲು ಮುಳ್ಳಿನದ್ದೇ. ಇಡೀ ಜಗತ್ತೇ ತನ್ನ ಪ್ರಭುತ್ವದಲ್ಲಿರಬೇಕೆಂಬ ದುರಾಸೆಯಿಂದ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನು ಪತನಗೊಳಿಸುವ ಪ್ರಯತ್ನವನ್ನ ಅಮೆರಿಕ ಮತ್ತು ಡೀಪ್ ಸ್ಟೇಟ್ ನಿರಂತರವಾಗಿ ನಡೆಸುತ್ತಿದೆ. ಆಪರೇಷನ್ ಸಿಂಧೂರದಿಂದ ಕರ ಸಮರದ ತನಕ ಅಮೆರಿಕ ಇಂಥದ್ದೇ ಪ್ರಯೋಗಗಳನ್ನ ಮಾಡಿ ಸೋತು ಹೋಯಿತು. ನಮ್ಮ ಮೇಲಷ್ಟೇ ಅಲ್ಲ, ಸುತ್ತಲಿನ ರಾಷ್ಟ್ರಗಳನ್ನೊಮ್ಮೆ ನೋಡಿ. ಶ್ರೀಲಂಕಾಗೆ ಹನುಮಂತನ ನಂತರ ಮತ್ತೊಮ್ಮೆ ಬೆಂಕಿ ಇಟ್ಟದ್ದು ಇದೇ ಡೀಪ್ ಸ್ಟೇಟ್. ಬಾಂಗ್ಲಾದ ಶಾಂತಿ ಭಂಗವಾದದ್ದು ಇದರದ್ದೇ ಭಾಗ. ಭಯೋತ್ಪಾದನೆಯನ್ನ ರಾಷ್ಟ್ರೀಯ ಕ್ರೀಡೆಯಾಗಿಸಿಕೊಂಡ ಪಾಕಿಸ್ತಾನ ಆಗಾಗ ಈ ಷಡ್ಯಂತ್ರದ ಭಾಗವಾಗುತ್ತದೆ. ಇನ್ನು ಕೆಲವೊಮ್ಮೆ ಪ್ರತಿ ರಾಷ್ಟ್ರದ ಜಠರದಲ್ಲೇ ಕೂತು ಉದರಾಗ್ನಿಗೆ ಹವಿಸ್ಸು ಸುರಿಯುವ ದೇಶದ್ರೋಹಿಗಳು ಅಮೆರಿಕ ಹಾಕುವ ಅಮೇಧ್ಯ ತಿನ್ನಲು ಹಾತೊರೆಯುತ್ತಾರೆ. ಇಂಥದ್ದೇ ಪಾಕಿಸ್ತಾನ ಮೈತ್ರಿಯಿಂದಾಗಿ ಗಗನಚುಂಬಿ ಅವಳಿ ಕಟ್ಟಡಗಳು ಧರೆಗುಳಿದಿದ್ದವು. ಸೆಪ್ಟೆಂಬರ್ 11 ಘಟನೆಗೆ ಮೊನ್ನೆಯಷ್ಟೇ 24 ವರ್ಷಗಳಾಯಿತು. ಮತ್ತೊಂದು ಸುತ್ತಿನ ವಿನಾಶಕ್ಕೆ ಅಮೆರಿಕೆ ಹಾತೊರೆಯುವುದು ನೋಡಿದರೆ ಭಸ್ಮಾಸುರನ ಸಂತಾನಗಳು ಇನ್ನೂ ಅಮೆರಿಕದಲ್ಲಿವೆ ಎಂದರ್ಥ. ಡೀಪ್ ಸ್ಟೇಟ್ ದಾಳಿಗೆ ಸದ್ಯಕ್ಕೆ ಪತನಗೊಟ್ಟಿದ್ದು ನೇಪಾಳದ ಆಡಳಿತ ವರ್ಗವು ಹಸಿದವರಿಗೆ ಆಹಾರವಾಗುವಂತೆ ಇತ್ತು ಬಿಡಿ. ಕಳಸಿ ಹೋದ ಕಮ್ಯುನಿಸಂ ಅನ್ನ ಈ ಕಾಲಕ್ಕೂ ಒಪ್ಪಿಕೊಂಡರೆ ಏನಾದೀತು? ಕೇವಲ 17 ವರ್ಷಗಳಲ್ಲಿ 12 ಬಾರಿ ಸರ್ಕಾರ ಬದಲಾಗಿದೆ. 10 ವರ್ಷಗಳಲ್ಲಿ 9 ಪ್ರಧಾನಿಗಳು. ಇಂಥ ಅಸ್ಥಿರ ವ್ಯವಸ್ಥೆಯನ್ನ ಪತನಗೊಳಿಸಲು ಕೊಡಲಿ ಏನು ಬೇಡ, ಉಗುರು ಸಾಕು. ಸರ್ಕಾರ ಉಳಿಸಿಕೊಳ್ಳುವುದರಲ್ಲಿ ನಿರತರಾಗಿ ತಮಗಿರುವ ಅಲ್ಪಾವಧಿಯಲ್ಲಿ ಸಿಕ್ಕಷ್ಟು ದೋಚಿ ತಮ್ಮ ಮುಂದಿನ ಪೀಳಿಗೆಗೆ ಗಂಟು ಮಾಡಿ ಹೋಗುವ ಹವಣಿಕೆಗೆ ಬಿದ್ದ ಕಾರಣ ದೇಶದಲ್ಲಿ ಭ್ರಷ್ಟಾಚಾರ, ನಿರುದ್ಯೋಗ ಹೆಚ್ಚಾಯಿತು. ಸಿರಿವಂತರ ಮನೆಯ ಮಕ್ಕಳು ಮೋಜು ಮಸ್ತಿಯಲ್ಲಿದ್ದರೆ ದೇಶದ 80 ಲಕ್ಷ ಯುವಕರು ಉದ್ಯೋಗ ಅರಸಿ ವಲಸಿ ಹೋದರು. ಹೀಗೆ ಒಳಗಿನಿಂದ ಗೆದ್ದಲು ಹತ್ತಿದ್ದ ಮರಕ್ಕೆ ಹೊರಗಡೆಯಿಂದ ದೊಡ್ಡ ಪೆಟ್ಟು ಹಾಕುವ ಜರೂರತ್ತಿರಲಿಲ್ಲ. ಪ್ರತಿ ಸಾಮಾಜಿಕ ಮಾಧ್ಯಮಗಳು ಮಾಹಿತಿ ತಂತ್ರಜ್ಞಾನ ಮಂತ್ರಾಲಯದಲ್ಲಿ ರಿಜಿಸ್ಟರ್ ಆಗಬೇಕೆಂಬ ಸಾಮಾನ್ಯ ನಿಯಮವುಳ್ಳ ಸೋಷಿಯಲ್ ಮೀಡಿಯಾ ಬಿಲ್ 2018ಕ್ಕೆ ಸಹಿ ಹಾಕಲು ಒಪ್ಪದೆ ಈ ಮಾಧ್ಯಮಗಳು ಬ್ಯಾನ್ ಆದವು. ಒಂದು ದೇಶ ಸಹಜವಾಗಿ ತನ್ನ ಭದ್ರತೆಯ ಕಾರಣಕ್ಕೆ ಈ ಮಾಧ್ಯಮಗಳ ಮೇಲೊಂದು ನಿಗಾ ಇಡಲು ಬಯಸುವುದರಲ್ಲಿ ತಪ್ಪೇನೂ ಇಲ್ಲ. ಬ್ಯಾನ್ ಆದ ಕಾರಣಕ್ಕೆ ದೇಶದ ಲಕ್ಷಾಂತರ ಯುವಕರು ಬೀದಿಗಿಳಿದು ಪ್ರತಿಭಟನೆ ಮಾಡತೊಡಗಿದರು. ಸಾಮಾಜಿಕ ಜಾಲತಾಣದ ಪ್ರೇಮ ಅದೆಷ್ಟೇ ಇದ್ದರೂ ದೇಶವನ್ನ ಹೊತ್ತಿ ಉರಿಯುವಂತೆ ಮಾಡುವ ಮಟ್ಟಿಗಿನ ಬೆಂಕಿ ಅದಾಗಿರುವುದಿಲ್ಲ. ಮೀಸೆ ಚಿಗುರದ ವಯಸ್ಸಿನ ಮಕ್ಕಳು ದೇಶದ ಆಗುಹೋಗುಗಳಿಗೆ ಈ ರೀತಿ ಸ್ಪಂದಿಸುತ್ತಾರಾ? ಸಾಧ್ಯವೇ ಇಲ್ಲ. ಸಾಮಾಜಿಕ ಜಾಲತಾಣ ಬಂದ್ ಆಗಿದ್ದೊಂದು ನೆಪ ಇಲ್ಲಿ. ಈ ಘಟನೆ ಸಂಭವಿಸುವ ಹೊತ್ತಿಗೆ ಸರಿಯಾಗಿ ಡೀಪ್ ಸ್ಟೇಟ್ ಪ್ರವೇಶಿಸಿದೆ. ತತ್ಪರಿಣಾಮ ನೇಪಾಳ ಹೊತ್ತಿ ಉರಿದಿದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇದು ಭ್ರಷ್ಟಾಚಾರ ವಿರುದ್ಧದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತುಕೊಂಡ ಕಾರಣಕ್ಕೆದ್ದ ಗಲಭೆ ಎಂದು ಬಿಂಬಿಸುವಲ್ಲಿಯೂ ಅಮೆರಿಕದ ಪಾತ್ರವಿದೆ. ಇದೇ ರೀತಿಯ ಭಾರತದ ರೈತ ಕಾಯ್ದೆಯನ್ನು ಕಾರ್ಪೊರೇಟ್ ಪರವೆಂದು, NRC CAA ಮುಸ್ಲಿಂ ವಿರೋಧಿ ಎಂದು ಹಬ್ಬಿಸಿದ್ದು ಇದೇ ಅಮೆರಿಕ. ಮಾಜಿ ಪ್ರಧಾನಿಯ ಹೆಂಡತಿಯನ್ನ ಜೀವಂತ ದಹನ ಮಾಡುವ ಮಟ್ಟಿಗೆ ಯುವ ಮನಸ್ಸುಗಳು ವಿಕೃತಗೊಂಡಿರುವುದನ್ನ ಅಥವಾ ವಿಕೃತಗೊಳಿಸಿರುವುದನ್ನ ನೋಡಿದರೆ ಜೆನ್ಜಿಗಳ ಮೆದುಳು ತೊಳೆತ ಬಹಳ ಸುಲಭ ಅಂತಾಯಿತು. ಮಣಿಪುರ ರೈತರ ಕಾಯ್ದೆ ವಿರೋಧಿ, NRC CAA ವಿರೋಧಿ ಗಲಾಟೆಯಲ್ಲೂ ಡೀಪ್ ಸ್ಟೇಟ್ ಪಾತ್ರವಿತ್ತು. ಮೋದಿಯವರು ಕೊನೆಗೊಂದು ದಿನ ದೇಶದೆದುರು ಬಂದು ರೈತರಿಗಾಗಿ ಕಾಯ್ದೆ ತಂದಿದ್ದೆ, ದೇಶದ ಭದ್ರತೆಗೋಸ್ಕರ ಹಿಂಪಡೆಯುತ್ತಾನೆ ಎಂದಿದ್ದರು. ಮತೀತ ಅರ್ಥ ಇದೇ ಆಗಿತ್ತು. ಇದರ ಜೊತೆಗೆ ಸೇರಿಕೊಂಡ ಖಲಿಸ್ತಾನದ ಹೋರಾಟಕ್ಕೆ ಕೆನಡಾ ಜೊತೆಯಾಗಿ ನಿಂತದ್ದು ತಮಗೆ ಗೊತ್ತೇ ಇದೆ. ಮಾಲ್ಡೀವ್ಸ್ನ ಚುನಾವಣೆಯೇ ಇಂಡಿಯಾ ಔಟ್ ಎಂಬ ಘೋಷವಾಕ್ಯದೊಂದಿಗೆ ಶುರುವಾಗಲು ಬರೀ ಡೀಪ್ ಸ್ಟೇಟಿನದ್ದಲ್ಲ, ಚೀನಾದ್ದು ಕೈವಾಡವಿತ್ತು. ನೇಪಾಳ ಇತ್ತೀಚೆಗೆ ಭಾರತ ವಿರೋಧಿ ಮಾತುಗಳನ್ನಾಡುತ್ತಿದ್ದದ್ದನ್ನು ತಾವು ಮೆಲುಕು ಹಾಕಬಹುದು. ಅಮೆರಿಕ ನೇಪಾಳದ ಹಾಗೆ ಬಾಂಗ್ಲಾದ ವಿದ್ಯಾರ್ಥಿಗಳಿಗೂ ರಣವೀಳ್ಯ ಕೊಟ್ಟಿತ್ತು. ಹೀಗೆ ಅಮೆರಿಕ, ಚೀನಾ ಕೈ ಇಟ್ಟ ದೇಶಗಳು ಉಳಿದ ಇತಿಹಾಸವಿಲ್ಲ. ಭಾರತ ಇದೆಲ್ಲ ಅಗ್ನಿ ಪರೀಕ್ಷೆಗಳನ್ನ ಗೆದ್ದು ಬಂದಿತು. ಚೀನಾ ಸಾರಿದ ಜೈವಿಕ ಯುದ್ಧವನ್ನ ದೇಶದ ಆರ್ಥಿಕತೆಗೆ ಹೆಚ್ಚು ಹೊಡೆತ ಬೀಳದಂತೆ ನಿಭಾಯಿಸಿದ್ದಲ್ಲದೆ ಆಪದಾಮೆ ಅವಸರ್ ಎಂಬ ಜಾಣ್ಮೆಯಿಂದ ಲಸಿಕೆಗಳನ್ನ ಹೊರ ದೇಶಗಳಿಗೆ ಕಳಿಸಿ ತನ್ನ ವಿದೇಶಿ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಂಡಿತ್ತು.
ಇಂಥ 100 ಹೊಡೆತಗಳ ನಂತರವೂ ಭಾರತ ಪುಟಿದೇಳಲು ಕಾರಣ ನರೇಂದ್ರ ಮೋದಿ. ಇನ್ನು 4 ದಿನಗಳಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಅವರಿಗೆ ಭರ್ತಿ 75 ವರ್ಷ. 75 ವರ್ಷಕ್ಕೆ ಅಧಿಕಾರದಿಂದ ಹೊರನಡಬೇಕೆಂಬ ನಿಯಮವನ್ನ ಮೇಲೆತ್ತಿ ಚರ್ಚೆಗಳಾಗುವ ಬೆನ್ನಲ್ಲೇ ರಾಹುಲ್ ಗಾಂಧಿಯ ಮತಗಳ್ಳತನದ ಅರಚಾಟ ಶುರುವಾದದ್ದು. ಅತ್ತ ಟ್ರಂಪ್ ಕರಡಿ ಮರಿಯ ತರಹ ಕುಣಿಯುತ್ತಿರುವುದು ಕಾಕತಾಳೀಯವೇನೂ ಅಲ್ಲ. ಏತನ್ಮಧ್ಯೆ ಆಪರೇಷನ್ 37 ಎಂಬ ನಾಮದಡಿಯಲ್ಲಿ ಈಗಿರುವ ಸಂಪುಟದ 37 ಜನರನ್ನ ಹೊರತಂದು ಸರ್ಕಾರವನ್ನು ಉರುಳಿಸುವ ಕುರಿತು ಸೆಪ್ಟೆಂಬರ್ 4ರಂದು ಭಾರತದ ಪ್ರತಿನಿಧಿಗಳು, ಅಮೆರಿಕದ ಗೂಢಚರ್ಯೆಯಾದ ಸಿಐಎಯ ಸದಸ್ಯರುಗಳು ಇನ್ನಿತರೆ ಮೋದಿ ವಿರೋಧಿಗಳ ಮೀಟಿಂಗ್ ನಡೆದಿತ್ತು. ಮೋದಿಯವರ ಎಸ್ಸಿಒ ಮೀಟ್ ನಿರ್ಧಾರಗಳು ಅಮೆರಿಕದ ನಿರ್ದಿಕ್ಕಿರಿಸಿದವು. ಹೀಗೆ ಬಿಟ್ಟರೆ ಮೋದಿ ಸದೆಬಡಿಯಲಾಗದ ಶಕ್ತಿಯಾಗುತ್ತಾರೆಂಬ ಭಯ ಡೀಪ್ ಸ್ಟೇಟ್ಗಿತ್ತು. ಹಾಗಾಗಿ ಸಭೆ ಸೇರಿ ಬಿಜೆಪಿಯ ಒಬ್ಬ ವ್ಯಕ್ತಿಯನ್ನ ಸೆಳೆದು ಅವನ ಮೂಲಕ 37 ಜನರನ್ನ ಸರ್ಕಾರದಿಂದ ಹೊರತರುವ ಚರ್ಚೆ ನಡೆದಿತ್ತು. ಮತ್ತೊಂದು ಚರ್ಚೆಯ ಪ್ರಕಾರ ಉಪರಾಷ್ಟ್ರಪತಿ ಚುನಾವಣೆಯಲ್ಲೇ ಈ 37 ಜನರ ಓಟು ಭಾಜಪಾದ ಅಭ್ಯರ್ಥಿಯ ವಿರುದ್ಧ ಆಗಲಿದ್ದವು. ಅದನ್ನ ಮೊದಲೇ ಮನಗೊಂಡ ಅಜಿತ್ ದೋವಲ್ ಮತ್ತು ಮೋದಿ ತಂಡ ಚುನಾವಣೆಯನ್ನ ಗೆದ್ದು ಬೀಗಿತ್ತು. ಮೋದಿಯೊಬ್ಬರು ಕೆಳಗಿಳಿದರೆ ದೇಶವನ್ನ ಅಭದ್ರಗೊಳಿಸುವುದು ಸುಲಭವೆಂಬುದೇ ಈ ದುಷ್ಟಕೂಟದ ಉದ್ದೇಶ. ಇಂಥ ಛದ್ಮ ಯುದ್ಧಗಳನ್ನ ಮೋದಿ ಎದುರಿಸುತ್ತಲೇ ಬಂದಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಸಿಐಎದ ಒಳಗಿನವರೇ ಮೋದಿ ತಂಡಕ್ಕೆ ಈ ಸುದ್ದಿ ಮುಟ್ಟಿಸಿದ್ದಾರೆ. ಈ ಸುದ್ದಿಯನ್ನ ಇಷ್ಟಿಷ್ಟೇ ಮೋದಿ ಸ್ವತಃ ತಾವೇ ಹರಿದು ಬಿಡುತ್ತಿದ್ದಾರೆ. ಕಾರಣವಿಷ್ಟೇ, ಶಾಲೆಯಲ್ಲಿ ಕಳ್ಳತನವಾದಾಗ ಕದ್ದ ಮಾಲು ಸಿಗುತ್ತೋ ಬಿಡುತ್ತೋ, ಶಿಕ್ಷಕರು ಕದ್ದವರು ಯಾರೆಂದು ನನಗೆ ಗೊತ್ತು, ನೀವಾಗಿ ನೀವು ತಂದುಕೊಟ್ಟು ಒಪ್ಪಿಕೊಳ್ಳದೆ ಹೋದರೆ ಸರಿ ಇರೋಲ್ಲ ಎಂದು ಹೇಳಿದಾಗ ಒಂದು ಅಪರಾಧಿ ಬಂದು ಒಪ್ಪಿಕೊಳ್ಳಲು ಬರಬಹುದು, ಇನ್ನೊಂದು ಅಪರಾಧ ಮಾಡಲು ಮುಂದಾಗುವ ಮುನ್ನ ಹೆದರುತ್ತಾನೆ. ಭಾಜಪಾದೊಂದಿಗೆ ಕೈ ಜೋಡಿಸಿದ ತೆಲುಗು ದೇಶಂ ನಿತೀಶ್ ಕುಮಾರ್ಗೆ ಈಗ ಮತ್ತೊಂದು ದಾರಿಯಿಲ್ಲ. ಅವರ ದೌರ್ಬಲ್ಯವು ಭಾಜಪಕ್ಕೆ ಶಕ್ತಿ ಒದಗಿಸಿದೆ. ಪ್ರಧಾನ ಸೇವಕನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜಗ ಒಂದಾದರೂ ದೇಶದ ಜನ ಒಂದಾಗಿ ನಿಮ್ಮ ಜನತೆಗೆ ನಿಂತಿದ್ದಾರೆ. 100 ಕಾಲ ಬಾಳಿ ಈ ದೇಶವನ್ನ 100 ಕಾಲ ಸಮರ್ಥವಾಗಿ ಆಳಿ ನಾವು ನಿಮ್ಮೊಂದಿಗಿದ್ದೇವೆ.